ಸದಸ್ಯರು, ಶ್ರೀ KH ಹೇಮಂತ್ SDMC ಅಧ್ಯಕ್ಷರು, ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಲಬಾಳು ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆವೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರು ಮತ್ತು ನಾನು ಯಾರು ಎಂಬ GA ಶಿವರುದ್ರಪ್ಪನವರ ಸಾಲುಗಳನ್ನು ಸ್ಮರಿಸುತ್ತಾ ಜನರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದು ಸಂಜೆ 9:30ಕ್ಕೆ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಊರಿನ ಗ್ರಾಮಸ್ಥರು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲು ಲೇಖನ ಮತ್ತು ವೀಣಾ ಬರುತ್ತಿದ್ದಾರೆ. ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ ಪ್ರಾಣ ಹನುಮಾನೆ ಕೃಷ್ಣ, ಶ್ರೀರಾಮನವತಾರ ಕೃಷ್ಣ, ವೇದಾಂತದ ಸಾರ ಕೃಷ್ಣ, ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ಕರೆದಾಗ ಎದುರಿಗೆ ಬರುವೆ, ಬಯಸೋರೆ ಮನಸ್ಸಲ್ಲಿ ಇರುವೆ, ವರ ನೀಡು ಪುರುಷೋತ್ತಮ ಕೃಷ್ಣ, 16,000 ಮದದಿ ಕೇಳುವೆ ಮನೆ ಮನೆ ವರದಿ, ನನಗೊಂದು ಇದೆ ಭಿನ್ನ ಕೃಷ್ಣ, ಬಾರ ಬಾರ ವೇಣುನಾದ ಸ್ವರಗಳ ಹರಿಸು, ಪ್ರಾಣದೇವಾಂಜನೇಯ ಬಯಕೆಯ ತಿಳಿಸು, ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ ಪ್ರಾಣ ಹನುಮಾನೆ ಕೃಷ್ಣ, ಶ್ರೀರಾಮನವತಾರ ಕೃಷ್ಣ, ವೇದಾಂತದ ಸಾರ ಕೃಷ್ಣ, ನಂದನಂದನ ನೀನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ. ಥ್ಯಾಂಕ್ ಯು. ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಈ 7 ದಿನದ ಶಿಬಿರದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಮೊದಲನೇದಾಗಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಗುರುವೃಂದದವರ ಪಾದಾವೃಂದಗಳಿಗೆ ನಮಸ್ಕರಿಸುತ್ತೇನೆ. ಹಾಗೂ ಕಡ್ಲೆಬಾಳು ಗ್ರಾಮಸ್ಥರು ಹಾಗೂ ಅರಸಾಪುರ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸುತ್ತೇನೆ. ಇಲ್ಲಿ NS ಕ್ಯಾಂಪಿಗೆ ಬರುವಾಗ ನಮ್ಮ ಲೆಕ್ಚರ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು, NSS ಕ್ಯಾಂಪ್ ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕಂತ. ತುಂಬ ಭಯದಿಂದ ಬಂದ್ವಿ. ಹೌದಲ್ಲಪ್ಪ, ಒಂದು ವಾರ ಇರಬೇಕು, ಏನಿಲ್ಲ, ಫೋನ್ ಕೊಡಲ್ಲ ಅಂತಾರೆ, ಫುಲ್ ಕೆಲಸ ಅಂತಾರೆ. ನಾವು ನೋಡ್ರೆ ಪೆನ್ನು ಬುಕ್ ಇಟ್ಕೊಂಡವರಿಗೆ ಚಲಕೆ ಆರೆ ಕೊಡ್ತೀನಿ ಅಂತಾರೆ. ಏನು ಮಾಡೋದಪ್ಪ ಅಂತ ಅನಿಸ್ತಿತ್ತು. ನಿಜವಾಗ್ಲೂ ಈ ಊರಿಗೆ ಬಂದ ಹೆಜ್ಜೆಟ್ಟು ವಾತಾವರಣ, ಇಲ್ಲಿನ ಜನ ಮಾತಾಡ್ಸಿದ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ನಾವು ಯಾವುದಾದ್ರೂ ಟ್ರಿಪ್ಗೆಲ್ಲ ಹೋಗ್ತೀವಿ, ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ, ಅಂಥ ಟ್ರಿಪ್ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ಈ ಥರ ಹಳ್ಳಿಗಳಲ್ಲಿ ಬರಬೇಕು, ಇಲ್ಲೊಂದು ವಾರ ಟ್ರಿಪ್ ಮಾಡಬೇಕು, ಅವಾಗ ಗೊತ್ತಾಗುತ್ತೆ. ಎಲ್ಲೆಲ್ಲೋ ಅಷ್ಟು ದುಡ್ಡು ಖರ್ಚು ಮಾಡಿ ಯಾವುದೋ ಗೋಡೆ ಮೇಲೆ ಗೋಡೆ ಕಟ್ಟಿರೋ ಬಿಲ್ಡಿಂಗ್ ನೋಡ್ಬಿಡ್ತೀವಿ, ಅಥವಾ ಯಾವುದೋ ಒಂದು ಪ್ರಾಣಿ ಮಾಡಿರೋದು ನೋಡ್ಬಿಡೋದಲ್ಲ. ಇಲ್ಲಿನ ಜನರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನಸ್ಸುಗಳು ಅತ್ಯಂತ ವಿಶಾಲವಾದವು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನಸ್ಸುಗಳು. ಇಂಥ ಮನಸ್ಸುಗಳನ್ನ ನಾವು ನೋಡಬೇಕು, ಇವ್ರ ಜೊತೆ ಬೆರಿಬೇಕು. ಇಲ್ಲಿ ನಾವು ಕ್ಲೀನ್ ಮಾಡುವಾಗ ಪ್ರತಿಯೊಬ್ಬರು ಅವರೇ ನಮಗೆ ಬಂದು ವಿಚಾರಿಸ್ಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಆದರೂ ಕೂಡ ನಾವು ಪ್ರತಿ ಏರಿಯಾಗಳನ್ನ ಕ್ಲೀನ್ ಮಾಡುವಾಗ ಎಲ್ಲರೂ ಕರೆದ್ಬಿಟ್ಟು ನಮ್ಗೆ ಏನೇ ವಸ್ತುಗಳು ಬೇಕಾ, ನೀರು ಕುಡಿ ಬನ್ನಿ ಅಮ್ಮ, ಕುತ್ಕೋ ಬನ್ನಿ, ಸುಸ್ತಾಗ್ತಿದೆ, ನೀವು ಕೆಲಸ ಮಾಡಿ ಅಭ್ಯಾಸ ಇದೆಯೋ ಇಲ್ಲ, ಪಾಪ ಮಾಡ್ತಿದ್ದೀರಲ್ಲ ಅಂತ ಎಷ್ಟೊಂದು ಜನ ಮರಗ್ತಿದ್ರು. ಅಂದರೆ ಅವ್ರನ್ನ ನೋಡಿದಾಗೆಲ್ಲ ಇವ್ರು ನಮ್ಮ ತಂದೆ ಎಲ್ಲ ತಾಯಿ ಎಲ್ಲ ಎಲ್ಲಿಂದಲೂ ಎಲ್ಲಿಗೆ ಬಂದಿದ್ದೀವಿ, ಎಷ್ಟು ಕಾಳಜಿ ವಹಿಸ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಿತ್ತು. ಮೊದಲನೇ ಬಾರಿ ಆ ರೀತಿ ಅನುಭವಗಳು ತುಂಬ ಹುಡುಗಿರಿಗಾದು. ನಿಜವಾಗ್ಲೂ ಅಂತಿದ್ರು ಕೆಲವು ಹುಡುಗಿರು, ನಮ್ಮ ಮನೇಲಿ ನಮ್ಮ ಅಮ್ಮ ಏನಾದರೂ ಒಂದು ಹೆಚ್ಕೊಡ್ ಬರಮ್ಮ ಅಂತ ಕರೆದ್ರೆ ಫೋನ್ ನೋಡ್ತಾ ಕೂರ್ತಿದ್ವಿ, ಹೋಗಮ್ಮ ನಿಂದೇನು ಹೆಚ್ಚುತ್ತೆ, ಹೆಚ್ಕೊ ಹೋಗು ಅಂತಿದ್ವಿ. ಇವತ್ತು ನೋಡಲ್ಲ, ನಮ್ಮ ಅಮ್ಮನ ಬೆಲೆ ಗೊತ್ತಾಗ್ಬಿಡ್ತು, ಎಷ್ಟು ಕಷ್ಟಪಡ್ತಿತ್ತು ನಮ್ಮಮ್ಮ ಅಡುಗೆ ಮಾಡುವಾಗ ಅಂತ ಎಲ್ರಿಗೂ ಅಡುಗೆ ಮಾಡುವಾಗ ಗೊತ್ತಾಯಿತು. ನಾವೆಲ್ಲ ಕ್ಲೀನ್ ಮಾಡುವಾಗ ಗೊತ್ತಾಯ್ತು, ನಮ್ಮಮ್ಮ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕಸ ಹೊಡೆದು ರಂಗೋಲಿ ಹಾಕ್ಬೇಕಲ್ವ, ಅಮ್ಮಂದು ಎಷ್ಟು ಕಷ್ಟ ಅಲ್ವಾ, ರಾತ್ರಿ ಕೊನೆಗೆ ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕಲ್ವ ಅನ್ನೋ ಎಷ್ಟು ಫೀಲಿಂಗ್ಗಳು ನಮ್ಮೆಲ್ಲರಿಗೂ ಅರಿವಾದವು. ಖಂಡಿತವಾಗ್ಲೂ ನಾವು ಕಾಲೇಜಲ್ಲಿ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಅದೆಲ್ಲ ಆಗಿದ್ದು ನಾವು ಈ NSS ಕ್ಯಾಂಪಿಗೆ, ಅದರಲ್ಲೂ ಕಡಲೆಬಾಳಿಗೆ ಬಂದಿದ್ರಿಂದ ಆಗಿದ್ದು. ಅದಕ್ಕೆ ಎಲ್ಲ ಕಡಲೆಬಾಳು ಗ್ರಾಮಸ್ಥರು ಇವತ್ತು ನಾವು ನಾಳೆ ಬಿಟ್ಟೋಗ್ಬೇಕಂದ್ರೆ ತುಂಬ ಜನಕ್ಕೆ ದುಃಖ ಆಗ್ತಿದೆ. ಏನಿಸ್ತಿದೆ ಅಂದರೆ, ಒಂದು ವಾರ ಇಲ್ಲಿ ಬಂದಿದ್ದೀವಿ ಅನ್ನಿಸ್ತಿಲ್ಲ, ಹುಟ್ಟಾಗಿಂದ ಇಲ್ಲೇ ಇದೀವನ್ನೋ ಇವ್ರ ಜೊತೆ ಸಂಬಂಧ ನಮ್ಗೆ ಬೆಸ್ತೋಗ್ಬಿಟ್ಟಿದೆ ಅನ್ನೋ ಫೀಲ್ ಬರ್ತಾ ಇದೆ. ನಾಳೆ ಹೋಗ್ತಿದ್ದೀವಿ ಅನ್ನೋದೊಂದು ದುಃಖ ಬಿಟ್ಟರೆ ಈ 6 ದಿನಗಳು ಕೂಡ ಅತ್ಯಂತ ಅದ್ಭುತವಾಗಿದ್ವು. ಪ್ರಪಂಚದ 7 ಅದ್ಭುತಗಳಾಗೋ ಹಾಗೆ ನಮಗೆ 7 ದಿನಗಳು ಒಂದೊಂದು ಅದ್ಭುತಗಳನ್ನ ತಿನ್ನಿಸಿದ್ದಾವೆ. ಅದು ಕಡಲೆಬಾಳ ಜನತೆಗಳು ತಿನ್ನಿಸಿರೋದು. ಅವರೆಲ್ಲರಿಗೂ ಇಲ್ಲಿಂದಲೇ ಎಲ್ಲರಿಗೂ
ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ಮ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ಇದೇ ರೀತಿ ನಾವು ಯಾವಾಗ ಬಂದರೂ ಅಥವಾ ಬೇರೆ ಯಾರೇ ಬಂದರೂ ಹಿಂಗೆ ಕಾಣ್ತೀರಾ, ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀರಾ ಅಂತ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ನಮಸ್ಕರಿಸ್ತೇನೆ. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಧರ್ ಮೂರ್ತಿ ಸರ್, ಸಹಾಯಕ ನಿರ್ದೇಶಕರು, ಕೃಷಿ ಇಲಾಖೆ, ದಾವಣಗೆರೆ, ಇವರು ಸಿರಿಧಾನ್ಯ ಬೆಳೆಗಳ ಮಹತ್ವ ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಊರಿನ ಮುಖಂಡರಾಗಿರ್ತಕ್ಕಂಥ ಧನಂಜಯ ಕಡ್ಲೆಬಾಳಣ್ಣರೇ, ಮತ್ತು ನನಗೆ ಗುರುಗಳು ಓದುವಾಗ AB ರಂಗಪ್ಪ ಸಾಹೇಬ್ರೆ ಹಾಗೂ ಜಯಣ್ಣವರೇ VSSN ನಿರ್ದೇಶಕರಾಗಿದ್ದಾರೆ, ಮತ್ತು ಬಸವರಾಜಣ್ಣರಿದ್ದಾರೆ, ಮತ್ತು ಮಂಜುನಾಥ್ ಸರು, ಮತ್ತು ಈಗ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮನ್ನು ಆಹ್ವಾನಿಸಿ ಮಂಜುನಾಥ್ ಸರ್ ಅವರೇ ಹಾಗೂ NSS ಶಿಬಿರಾರ್ಥಿಗಳೇ, ಮತ್ತು ನನ್ನ ನೆಚ್ಚಿನ ಶಿಕ್ಷಕಿಯರೇ, ಈ ದಿವಸ NSS ಶಿಬಿರ ಬಗ್ಗೆ ನನಗೆ ಸಿರಿಧಾನ್ಯ ಮಹತ್ವ ಹೇಳು ಅಂತ ಹೇಳಿದರು. ಆದರೆ ಇಲ್ಲೆಲ್ಲ ಭತ್ತ ಬೆಳೀತಾರೆ, ಎಲ್ಲ ಉಲ್ಟಾ. ಈಗ ಇಲ್ಲಿ ಈ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 4 ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೀನಿ ನಾನು. ನಮ್ಮ ಬೆಳಗ್ಗೆ ಪಾತ್ರ ಸಹಾಯಕ ಕೃಷಿ ನಿರ್ದೇಶಕರು, ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ಬಂದಾಗ ಚುನಾವಣಾ ಅಧಿಕಾರಿ, ಮತ್ತು ಯಾವುದೇ ವೇದಿಕೆ ಕಾರ್ಯಕ್ರಮಗಳು ಬಂದಾಗ ಸ್ಕೂಲ್ ಇದು ಬಂದಾಗ ಕರೀತಾರೆ. ಈಗ ಇವತ್ತು ಏನೋ ತಿಳಿದ ಮಟ್ಟಿಗೆ ಏಳಬಾಯಲ್ಲಿ ಸಿರಿಧಾನ್ಯದ್ದಂತ ನಮ್ಮ ಮಂಜುನಾಥ್ ಸರ್ ಅವರು ತುಂಬ ಆತ್ಮೀಯವಾಗಿ ದಿನ ಅಂತಲೇ ಹೇಳಬೇಕು. ನನಗೆ ರಾಯಚೂರಲ್ಲಿ BSc ಮಾಡಿದ್ದು ಆ ದಿನದಲ್ಲಿ ನಮ್ಮ AB ರಂಗಪ್ಪ ಸಾಹೇಬರು ನನಗೆ ಟೀಚರು, ಎಕನಾಮಿಕ್ಸ್ ಟೀಚರ್. ನಮಗೆ ಬೇಸಿಕ್ ಕೋರ್ಸು ಇರುತ್ತೆ, ಫಸ್ಟಿಗೆ ಎಕನಾಮಿಕ್ಸ್ ಇರುತ್ತೆ, ಸೈಕಾಲಜಿ ಇರುತ್ತೆ, ಆಮೇಲೆ ನಂತರ ನಮಗೆ ಬಯಾಲಜಿ, ಪ್ಲಾಂಟ್ ಬೇರೆ ಬೇರೆ ಇದ್ರ ಬಗ್ಗೆ ಓದೋಂಥದ್ದು. ಸರಿ, ಅವ್ರು ಏನೇ ಕ್ವಶನ್ ಪೇಪರ್ ಕೊಟ್ಟರು ಅಷ್ಟಕ್ಕೆ ತೆಗೆದುಬಿಡ್ತಿದ್ದೆ. 30ಕ್ಕೆ 30 ಪ್ರಾಕ್ಟಿಕಲ್ 15ಕ್ಕೆ 15. ಅದಾದಮೇಲೆ ನಾನು ಇವತ್ತೇ ನೋಡ್ತಾ ಇರೋದು, ಒಬ್ಬ ಸ್ಟೂಡೆಂಟ್ ಆಗಿಯೂ ಕೂಡ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಭಾಗದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥದ್ದು ನನಗೆ ತುಂಬ ಅವಕಾಶ. ಸೊ ಎಲ್ಲ ಪಾತ್ರಗಳನ್ನು ನಿರ್ವಹಣೆನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಇವತ್ತು ನಮ್ಮ ಗುರುಗಳು ಹೇಳಿದಾಗ, ನಾನೊಬ್ಬ ಮಾಸ್ಟ್ರ್ ಮಗ, ಟೀಚರ್ ಮಗ, 6,000 ರೂಪಾಯಿ ಸಂಬಳ, ಪ್ರಾಥಮಿಕ ಸ್ಕೂಲ್ ಟೀಚರ್ ನೋಡ್ಕೋ. ಊರಿನ ಜನರ ಹಿರಿಯರ ಮಾತು ಕೇಳಿ ಇವತ್ತು ಭಾಳ ಉದ್ಧಾರ ಆಗಿದ್ದೀನಿ. ನನ್ನ ಕನಸು ನಿಜವಾಗಿದೆ. ಸಹಾಯಕ ಕೃಷಿ ನಿರ್ದೇಶಕ ಅಷ್ಟೇ ಇಟ್ಕೊಂಡಿದ್ದೆ ನಾನು, ಯಾಕಂದ್ರೆ ನನ್ನ ತಲೆ ಅಷ್ಟೇ ಇತ್ತು, ಅಷ್ಟು ಆಗಿದ್ದೀನಿ. ಇದು ನನ್ನ ಒಂದು ಹಿನ್ನೆಲೆ. ಈಗ ಇಲ್ಲಿ NSS ಶಿಬಿರದಿಂದಲೇ ಸುಮಾರು ಎಷ್ಟು ಅಚ್ಚುಕಟ್ಟಾಗಿ ಡ್ರೆಸ್ ಹಾಕ್ಕೊಂಡು ನಾನು ಕೂಡ ಧಾರವಾಡದಲ್ಲಿ NSS ಶಿಬಿರದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಕೆರೆ ಎತ್ತಿನಗುಡ್ಡ ಅಂತ ಬರುತ್ತೆ, ಆ ಕೆರೆನ ಕ್ಲೀನ್ ಮಾಡಿಸಿದ್ರು ನಮಗೊಂದು ವಾರ ಇಟ್ಟು. ಸೊ ಅದನ್ನು ನೆನೆಸ್ಕೊಂಡೆ. ಇವಾಗ ಮತ್ತೆ ಪುನರಾವರ್ತನೆ ಆಯ್ತಲ್ಲ, ಮತ್ತೆ ನಮ್ಮ AB ರಂಗಪ್ಪ ಸಾಹೇಬರು ನೋಡಿದ್ನಲ್ಲ, ಧಾರವಾಡದ ರಾಯಚೂರಲ್ಲಿ ಓದಿದ್ದು, NSS ಶಿಬಿರ ಮಾಡಿದ್ದು ಧಾರವಾಡದಲ್ಲಿ. ರಂಗಪ್ಪ ಸಾಹೇಬ್ರು ಹೇಳಿದರು, ನಾವು ಏನು ಅಂದ್ಕೊಂತೀವೋ ಅದನ್ನು ಮಾಡ್ಬೋದು. ಇಲ್ಲಿ ಮಕ್ಕಳನ್ನ ಫಸ್ಟು ಉದ್ದೇಶಿಸಿ ಮಾತಾಡ್ತೀನಿ ನಾನು. ನಾವೇನು ಅಂದ್ಕೊಂತೀವೋ ಅದನ್ನು ನಾವು ಮಾಡಬಹುದು. ಈಗಲಿಂದನೇ ನೀವು ಮನಸ್ಸಲ್ಲಿ ಇಟ್ಕೋಬೇಕು, ಇದನ್ನೇ ಮಾಡ್ತೀನಿ, ಇದನ್ನೇ ಮಾಡ್ತೀನಿ, ಇದನ್ನೇ ಮಾಡ್ತೀನಿ. ನೀವು ಅದೇ ಥರನೇ ಹಾಕ್ತೀರ. ಆಮೇಲೆ ಹಿರಿಯರು ಮಾತು ಕೇಳಬೇಕು, ಆವಾಗ ಕರೆಕ್ಟ್ ಆಗುತ್ತೆ. ಈಗ ನಾವು ಹಂಗೆ ಮಾಡೋದಿಲ್ಲ. ನಾವು ಈಗ ಸಿದ್ದೇಶ್ವರ ಸ್ವಾಮೀಜಿಯವರು ಹರಿಹರಕ್ಕೆ ಬಂದಾಗ ನಾನು ಬೆಳಗ್ಗೆ 6 ಗಂಟೆಗೆ, ಇಲ್ಲಿ ನಾನು ಹೇಳ್ತಾ ಇರೋದೆಲ್ಲ ನಾನು ಅನುಭವಿಸಿದ್ದನ್ನು ಹೇಳ್ತೀನಿ, ಮತ್ತು ಪುಸ್ತಕದ್ದು ಹೇಳಕ್ಕೆ ಬರಲ್ಲ ನನಗೆ. ಸಿದ್ದೇಶ್ವರ ಸ್ವಾಮೀಜಿ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ನನ್ನ ಒತ್ತಾಯ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಹೋದೆ. ಅವ್ರು ಏನು ಹೇಳಿದ್ರು ಅಂದರೆ, ಇವತ್ತಿನ ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಹೆಂಗೆ? ಸಾಮಾಜಿಕ ಮಾಧ್ಯಮ. ಅವ್ರು ಹೇಳಿದ್ದರ್ಥ ಸಾಮಾಜಿಕ ಮಾಧ್ಯಮ ಅಂತ ಹೇಳಲ್ಲ ಅವರು. ಎಲ್ಲ ವಿಚಾರಗಳು ದಿನ ಬೆಳಗಾದರೆ ದಿನ ಬೆಳಗಾದರೆ ಕೈಯಲ್ಲೇ ಇರುತ್ತೆ ಅಂತ ಹೇಳಿದರು. ಆದರೆ ಅದನ್ನು ಅನುಸರಿಸುವವರು ಇಲ್ಲ, ಕಡಿಮೆಯಾಗಿದ್ದಾರೆ. ಯಾರು ಅನುಸರಿಸ್ತಾರೆ ಅವರು ಏನು ಬೇಕಾದರೂ ಹಾಕ್ತಾರೆ. ಅದು ನಿಜ ಅಲ್ವಾ? ಅದು ಸುಮ್ಮನೆ ಫಾರ್ವರ್ಡ್ ಮಾಡೋದು,
ಶುಭ ಮುಂಜಾನೆ, ಶುಭ ಹೂವಿ, ಶುಭ ಶುಭ ಶುಭ. ಬಸವ ಜಯಂತಿ ಶುಭಾಶಯ. ಇಂಟರ್ನೆಟ್ ವೇಸ್ಟ್ ದೇಶದ್ದು. ಇಲ್ಲದನ್ನು ಮಾಡಬೇಕು. ನೀನೇ ಟೈಪ್ ಮಾಡು ಈಗ ನಾನು ಹೇಳ್ತೀನಿ ಎಲ್ಲ ಕಡೆ ಹೋದಾಗ ಇದನ್ನೆಲ್ಲಾದರೂ ನೋಡಿದ್ದೀರಾ? ನಮ್ಮ ಜೀವನ ಯಾವಾಗಲೂ ನಾನು ಫಾರ್ವರ್ಡೆಡ್ ಮೆಸೇಜ್ ಮಾಡಲ್ಲ, ಬೇರೆಯವ್ರು ಕಳಿಸಿದ್ದು. ಈಗ ನಮ್ಮ ಜೀವನ, ನಮ್ಮ ಕೃಷಿ ಜೀವನದಲ್ಲಿ, ಈ ಕೃಷಿ ಇದರಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಜೀವನ ಹೆಂಗಿರ್ಬೇಕಪ್ಪ ಅಂದರೆ ಕಬ್ಬು ಇದ್ದಂಗಿರ್ಬೇಕು. ಕಬ್ಬು ಬುಡದಲ್ಲಿ ಸಿಹಿ ಇರುತ್ತೋ, ತುದಿಲಿ ಸಿಹಿ ಇರುತ್ತೋ? ಹಾಂ, ಬುಡದಲ್ಲಿ. ನಮ್ಮ ಜೀವನ ಯಾವಾಗಲೂ ಬುಡದಿಂದ ಮೇಯ್ಕೆಂತ ಹೋಗ್ಬಾರ್ದು. ಮುಂದೆ ನಿನಗೆ ಸಿಹಿ ಸಿಕ್ಕಲ್ಲ. ಹೋಗ್ತಾ 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 ತಿಂದಾಗ ಅಲ್ಲಿ ಕಷ್ಟ ಕೊಡ್ತಾನೆ. ನಿಮ್ಮಪ್ಪನ ಉರ್ಸಿ ಅಂತ ತಿಂದರೆ ಮೊಬೈಲ್ ಬೇಕು, ಬೈಕ್ ಬೇಕು, ಪುಕ್ಷೇಟದ್ ಬೇಕು ಅಂದರೆ ಮುಂದೆ ನಿನಗೆ ಹೆಣ್ಣು ಸಿಗಲ್ಲ. ಅಷ್ಟೇ ಅದು ಯುವ ಜನತೆಗೆ. ಅದಕ್ಕೆ ನಾವೇನು ಮಾಡಬೇಕು? ಮ್ಯಾಲಿಂದ ತಿನ್ಕೊಂತ ಬರಬೇಕು. ನಮ್ಮ ಜೀವನ ಯಾವಾಗಲೂ ಬುಡದಿಂದ ತಿನ್ಕೊಂತ ಹೋಗಬಾರ್ದು, ಮ್ಯಾಲಿಂದ ತಿನ್ಕೊಂತ ಬರಬೇಕು. ಇದನ್ನು ಯಾವ್ದಾರ ವಾಟ್ಸಪ್ನ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಇದು ನಾನು ಕಂಡಂಥ ಒಂದು ನಿಜವಾದ ವಿಚಾರ. ಇನ್ನು ಪಂಡಿತಾರಾಧ್ಯ ಶಿವಕುಮಾರ ಸ್ವಾಮೀಜಿಯವರು ಒಂದು ನಿಮ್ಮ ಮಕ್ಕಳ ಹಬ್ಬ ಅಂತ ನಮ್ಮ ಮಗಳನ್ನ ಕಳಿಸಿದ್ವಿ. ಅಲ್ಲಿ ಹೇಳ್ತಾರೆ ಏನಂದರೆ, ತೂತಿನ ಚೀಲ, ತುಂಬಿದ ಚೀಲ ಮತ್ತು ಖಾಲಿ ಚೀಲ. ನಮ್ಮ ಜೀವನ ತೂತಿನ ಚೀಲ, ತುಂಬಿದ ಚೀಲ, ಖಾಲಿ ಚೀಲ. ಮತ್ತು ಯಾರು ಮತ್ತೆ ಯಾವ್ಯಾವ ಜೀವನದಾಗ ಯಾರ್ಯಾರು ಮತ್ತೆ ಹಂಗಾರೆ ಈಗ ಹೇಳ. ತೂತಿನ ಚೀಲ ಅಂತಂದರೆ ಎಬೋ 60. ನೀ ಏನು ಹೇಳಿದ್ರು ಹಿಡ್ದಿಟ್ಕೊಳಕ್ಕಾಗಲ್ಲ. ಈ ಕಡೆಗೆ ಹೋಗೇ ಬಿಡ್ತಲ್ಲ, ಸೋರ್ಕೊಂಡು ಹೋಗತ್ತೆ ಈ ಕಡೆ. ಅದು ತೂತಿನ ಚೀಲ. ಅರ್ಥ ಆಯ್ತಾ? ಇನ್ನು ತುಂಬಿದ ಚೀಲ. ನಾಳೆ 46 ಆಯ್ತು, ತುಂಬಿಟ್ಟ ತಲೆ. ಬರಲ್ಲಪ್ಪ, ಹೋಗಿ ಮನೆಗೆ ಹೋಗ್ಬೇಕು, ಸಾಯಂಕಾಲಕ್ಕೆ ಬರಲ್ಲ ನಾನು. ಬೆಳಿಗ್ಗೆ ಕರಿ. ಒಳ್ಳೆ ರೈತರು ಫೋನ್ ಮಾಡಿದ್ರೆ ಬೆಳಿಗ್ಗೆ ಮಾಡಬೇಕು, ರಾತ್ರಿ ಮಾಡಬಾರ್ದು ಅಂತ. ನಾನು ತುಂಬಿ ಚೀಲ ಆಗ್ಬಿಟ್ಟಿದ್ದೆ, ತಪ್ಪದು ನಂದು. ಇನ್ನು ಖಾಲಿ ಚೀಲ ಯಾರಂದರೆ ಇವರೇ. ಖಾಲಿ ಚೀಲ ಅಂತಂದರೆ ಸ್ವಾಮೀಜಿಗಳು ಹೇಳಿದ್ದಿದ್ದು, ನಾನಲ್ಲ. ಖಾಲಿ ಚೀಲ ನಾವು ಎಷ್ಟು ಹೇಳಿದ್ರು ತುಂಬ್ಕೆಂತನೇ ಇರುತ್ತದೆ. ಅದಕ್ಕೆ ನಾನು ಅವರಿಗೆ ಜಾಸ್ತಿ ಒತ್ತು ಕೊಡ್ತೀನಿ ಇವತ್ತು. ಯಾಕೆಂತ ಹೇಳಿದ್ರೆ ಅವತ್ತು ಕೂಡ ನಾವು ಈ ಥರ ಒಂದು 40-50 ಜನ ಇದ್ವಿ. ಇವತ್ತು IFS ಆಗಿದ್ದಾರೆ, ಇಂಡಿಯನ್ ಫಾರಿನ್ ಸರ್ವಿಸ್, DC ಆಗಿದ್ದಾರೆ. ಇದೇ NSS ಶಿಬಿರದಿಂದ ನಾವು ಎಮರ್ಜ್ ಆಗಿರೋದು. ನಾನು ಭಾರತ ದೇಶಕ್ಕೆ 9ನೇ ರ್ಯಾಂಕು ಅಗ್ರೋನಮಿ. ಇದರಲ್ಲಿ ನಮಗೆ 30ರಲ್ಲಿ 2 ಸಿಕ್ಕರೆ ಸಾಕು, 2 ನಮ್ಮ ಮಾತುಗಳನ್ನು ಕೇಳಿದರೆ ಸಾಕು. ಈ ಸಿರಿಧಾನ್ಯಗಳ ಮಹತ್ವ ಅಂತ ನಿಮಗೂ ಕೂಡ ಹೇಳ್ತೀನಿ. ತೂತಿನ ಚೀಲನೂ ಇದ್ದಾರೆ, ತುಂಬಿದ ಚೀಲನೂ ಇದ್ದಾರೆ, ಖಾಲಿ ಚೀಲನೂ ಇದ್ದಾರೆ. ಎಲ್ಲರಿಗೂ ಹೇಳ್ತೇನೆ, ಈ ವಿಚಾರ ಎಲ್ಲರಿಗೂ ಬೇಕಾಗಿದೆ. ಈ ಸಿರಿಧಾನ್ಯ ಅಂತ ಹೇಳಿದ್ರೆ ಎಷ್ಟಿದಾವೆ ಹಂಗಾದ್ರೆ? ಎಷ್ಟು ಸಿರಿಧಾನ್ಯಗಳು ಯಾರು ಹೇಳ್ತೀರಾ? ಎಷ್ಟು? ನಂಬರ್ ಅಂತೀರಿ? 6 ಇರೋದು. 6 ಯಾವ್ಯಾವಾಗಾದ್ರೆ? ಸಾಮೆ, ಸಜ್ಜೆ, ಹಾರ್ಕ, ಹೂರ್ಲು, ಕೊರ್ಲೆ. ಕರೆಕ್ಟ್. ನವಣೆ. ಎಲ್ಲರೂ 6 ಹೇಳ್ಬಿಟ್ರು, ಎಲ್ಲ ಟೀಚರ್ಸ್. ನವಣೆ, ಹಾರಕ, ಊದಲು, ಸಾಮೆ, ಬರಗು, ಕೊರಲೆ, ಸಜ್ಜೆ ಬರಲ್ಲ, ರಾಗಿ ಬರಲ್ಲ, ಜೋಳ ಬರಲ್ಲ, ನವಣೆ. ಈ 6 ಸಿರಿಧಾನ್ಯಗಳು ಅಂತ ನಾವು ಕರಿತೀವಿ. ಅದು ಇತ್ತೀಚಿನ ವರ್ಷಗಳಲ್ಲಿ. ಹಿಂದೆ ಇಲ್ಲೇ ಇರ್ಬೋದು ಅಥವಾ ಗೊತ್ತಿಲ್ಲ, ಬೆಳೀತಾ ಇದ್ರು, ಹುಲ್ಲಿನ ಬೀಜ ಅಂತಿದ್ರು. ಇವುಗಳಿಗೆ ಸಿರಿಧಾನ್ಯ ಅಂತೀವಿ. ಜೋಳ, ರಾಗಿ ಮತ್ತು ಸಜ್ಜೆನ ನಾವು ಕಿರುಧಾನ್ಯಗಳು ಅಂತ ಹೇಳ್ತೀವಿ. ತಪ್ಪಾಗಿ ಅರ್ಥೈಸ್ಕೋಬಾರ್ದು. 6 ಸಿರಿಧಾನ್ಯ ಇರೋದು. ಹಾಗಾದರೆ 6 ಸಿರಿಧಾನ್ಯಗಳನ್ನು ಎಲ್ಲಿ ಬೆಳೀತಾರೆ? ಆಂಧ್ರದಲ್ಲಿ ಬೆಳೀತಾರೆ. ಸಾಮೆ ನಮ್ಮ ಏಷ್ಯಾದಲ್ಲಿ ಅತಿ ಹೆಚ್ಚು ಬೆಳೆಯತಕ್ಕಂಥದ್ದು ಸಾಮೆ, ಹೊಸದುರ್ಗದಲ್ಲಿ. ಇನ್ನು ನವಣೆ, ಹಾರಕ ನಾನು ಮಾಯಕೊಂಡದಲ್ಲಿದ್ದಾಗ ಒಂದು 600 ಹೆಕ್ಟೇರ್ ಅಂತಂದರೆ 2.5 ಎಕರೆ, ಒಂದು 1000 ಎಕರೆ ಬೆಳೆಸಿ ಆವಾಗ ತುಂಬ ಹೆಸರುವಾಸಿಯಾಗಿದ್ದದು. ಟಿ ವಿಲೂ ಕೂಡ ಬಂತು. ಅದನ್ನು ಚೆನ್ನಾಗಿ ಮಾಡಿದ್ವಿ ಅವಾಗ. ಈಗಲೂ ಕೂಡ ಆಲೂರು ಕೆಲವು ಕಡೆ ಭಾಗದಲ್ಲಿ ನಾವು ಉತ್ತೇಜನ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಅದಕ್ಕೆ ಪ್ರೋತ್ಸಾಹನ ಅಂತ ಹೇಳ್ಬಿಟ್ಟು ಎಕರೆಗೆ 5,000 ರೂಪಾಯಿ ಕೊಡುತ್ತೆ. ಮ್ಯಾಕ್ಸಿಮಮ್ 10,000 ಅವರ ಖಾತೆಗೆ ಹಾಕುತ್ತೆ. ಬೆಳೆ ಸಮೀಕ್ಷೆನ ಮಾಡಿಸಿರ್ಬೇಕು ಅಂಥವ್ರಿಗೆ ಮಾತ್ರ.
ಈಗ ಇಲ್ಲಿ ಭತ್ತ ಬೆಳೆಯವರಿಗೆ ಏನು ಹೇಳ್ಬೇಕಪ್ಪ ನಾನು ಅಂತಂದರೆ 2017ರಿಂದ ಇಲ್ಲಿವರೆಗೆ ನಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟ ಸಿರಿಧಾನ್ಯದ್ದು ಇರುತ್ತೆ. ನವಣೆನಾರಾಗಿರ್ಬೋದು, ಊದಲಾಗಿರ್ಬೋದು. ಊದಲು ಮೊಸರನ್ನಕ್ಕೆ ತುಂಬ ಚೆನ್ನಾಗಿ, ಅದರ ರೇಟು 180-200 ರೂಪಾಯಿ. ನವಣೆ 120 ರೂಪಾಯಿ ಇದೆ ಈಗ. ಅತ್ಯಂತ ಹೆಚ್ಚು ಇರೋದು ಕೊರಲೆ ಮತ್ತು ಊದಲು, ಜಾಸ್ತಿ ರೇಟ್ ಇದು. ಮೊಸರನ್ನಕ್ಕೆ ಭಾಳ ಚೆನ್ನಾಗಾಗುತ್ತೆ. ಇದೇನಪ್ಪ ಕೃಷಿ ಇಲಾಖೆಯವರು ಏನು ಅಡುಗೆ ಭಟ್ಟರ ಕೆಲಸ ಮಾಡ್ತಾರೆ ಅಂತ. ನಾವು ವಿವಿಧ ಮನೆಗಳಲ್ಲಿದ್ದಾಗ ನಾವು ಬೇರೆ ಬೇರೆ ಥರದ ಅಡುಗೆಗಳನ್ನು ಅದರಲ್ಲಿ ಮಾಡಿ ಬೇರೆಯವರಿಗೆ ಯೂಟ್ಯೂಬಲ್ಲಿ ತೋರಿಸ್ತೇವೆ ಮತ್ತು ಅದನ್ನು ಪ್ರೋತ್ಸಾಹ ಮಾಡ್ತೀನಿ. ಆಮೇಲೆ ಹಾಕುವಂಥ ರೈತರಿಗೆ ಫ್ರೀಯಾಗಿ ಬಿತ್ತನೆ ಬೀಜನ ಕೊಡಿಸ್ತೀನಿ, ಹಾಕುವಂಥ ರೈತರಿಗೆ. ಈಗ ಹಂಗಾದರೆ ಏನಿದು ಸಿರಿಧಾನ್ಯ? ನಮ್ಮ ಯುವಕರಿಗೆ ಹೇಳ್ಬೇಕು, ಹುಡುಗರಿಗೆ ಹೇಳ್ಬೇಕು, ಎಲ್ಲ ಹೇಳ್ಬೇಕು. ಈಗ ನಾನು ಸುಮಾರು 50-60 ಸೆಷನ್ಗಳನ್ನು ಸ್ಕೂಲಿಗೆ, ಹೈಸ್ಕೂಲ್ಗಳಿಗೆ ಹೋಗಿ ಕುಕ್ಕವಾಡ ಅಲ್ಲೆಲ್ಲ ಭಾನುವಾರ ಶನಿವಾರ ಮಧ್ಯಾಹ್ನದ ಹೊತ್ತು ಸಿರಿಧಾನ್ಯಗಳ ಬಗ್ಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಗಂಡಿಗೆ ಹೇಳೋದನ್ನೆಲ್ಲ ಹೆಂಡತಿಗೆ ಹೇಳ್ಬಿಟ್ರೆ ಭಾಳ ಬೇಗ ಅರ್ಥ ಆಗುತ್ತೆ ಅಂತ ನಮ್ಮ ದೃಷ್ಟಿ. ಹಂಗೆ ಮಕ್ಕಳಿಗೆ ಹೇಳೋದನ್ನೆಲ್ಲ, ದೊಡ್ಡವ್ರಿಗೆ ಹೇಳೋದನ್ನೆಲ್ಲ ಮಕ್ಕಳಿಗೆ ಹೇಳ್ಬಿಟ್ರೆ ಹೋಗಿ ಮನೆಗೆ ಅದನ್ನು ತನಕ ಬಿಡೋದಿಲ್ಲ ನಾವು. ಅದಕ್ಕೋಸ್ಕರ ನನ್ನ ಟಾರ್ಗೆಟು ಅವರೂ ಇದ್ದಾರೆ. ಇನ್ನು ಸಿರಿಧಾನ್ಯದ ಇದು ವಿಚಾರ ಬಂದಾಗ 2017ರಲ್ಲಿ ನಾವು ಭಾಳ ಮಹತ್ವನ ಕೊಟ್ಟು ಎಲ್ಲ ಬೆಳಿಬೇಕು ಅಂತ ಇದು ಮಾಡಿದ್ವಿ. ಸಿರಿಧಾನ್ಯನ ನಾವು ಎಷ್ಟು ಬೆಳಿತೀವಿ? 100 kgಲಿ 70 kg ಯುರೋಪಿಯನ್ ಕಂಟ್ರೀಸ್ ತಿಂತಾ ಇದ್ದಾರೆ. ಯುರೋಪಿಯನ್ ಜನರು ಬೆಳಿತಾರೆ. ಯಾರು? ಕರ್ನಾಟಕದವರು 68% ಬೆಳಿತಾರೆ. ಉಳಿದದ್ದು ಆಂಧ್ರದಿಂದ ಬರುತ್ತೆ. ಆ ಬೆಳೆದಂಥದ್ರಿಗೆ ಅತ್ಯಂತ ಹೆಚ್ಚು ಉಪಯೋಗಿಸ್ತಕ್ಕಂಥವರು ಯಾರು? ಯುರೋಪಿಯನ್, ಅಂದರೆ ಮುಂದುವರೆದ ದೇಶಗಳ ಪ್ರಜೆಗಳು. ನಾವು ಇಲ್ಲೇ ಇದ್ದೀವಿ. ಈಗ ನಾನು ಕೂಡ ಈಗ ಲಾಸ್ಟ್ ಒಂದು 15 ದಿವಸ ಇಂಚೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಕರೆದಿದ್ರು. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅವರು ಎಸ್ಟೇಟ್ ಓನರ್ಗಳು, ಅಜ್ಜರು, ಅವ್ರಿಗೆ ಏನು ಸಿರಿಧಾನ್ಯ ಅನ್ನೋದು ಗೊತ್ತಲ್ಲ. ಹೋದ ಸರಿ ಬೀಜ ಕೊಟ್ಟಿದ್ದೆಲ್ಲಪ್ಪ, ಅದಕ್ಕಿಂತ ಒಂಚೂರು ಚೆನ್ನಾಗಿ ಕೊಡು, ಮೊಣಕಾಲು ನೋವು ಕಡಿಮೆ ಆಕತ್ತೆ ಅಂತ. ಈಗ ತಿಂದಿದ್ದವರೆಲ್ಲ ತಿಂತಾ ಇದ್ದಾರೆ. ಅದಕ್ಕೆ ಅದು ಸಿರಿಧಾನ್ಯ ಅಂತ ಹೇಳೋದು. ಇದನ್ನು ಇದನ್ನು ಹೇಳ್ಕೊಂತ ಹೋದರೆ ನನಗೆ ಟೈಮ್ ಸಾಲಲ್ಲ. ಆದರೆ ಹೇಳಲೇಬೇಕು. ಇವಾಗ ಗುಬ್ಬಿಗಳಿಲ್ಲ ಅಂತೀವಲ್ಲ, ನಮ್ಮ ಮನೆಯ ಮುಂದೆ ನೀರಿಡ್ತೀವಿ. ನೀರಿಟ್ಟು ಸ್ವಲ್ಪ ಅಕ್ಕಿ ಇಡ್ತಾ ಇದ್ವಿ. ಅಕ್ಕಿ ಯಾವುದು? ಪಕ್ಕದ ಮನೆ ರೆಡ್ಡಿ ಮನೆದು. ಯಾಕಂತ ಹೇಳಿದ್ರೆ ಫ್ರೀಯಾಗಿ ಕೊಡ್ತಾರಲ್ಲಿ. ಅವ್ರದ್ದು ಬೇರೆ ಹೋಟ್ಲಿಗೆಲ್ಲ ಒಯ್ಯೋದು ನೋಡಿದ್ನಾ, ನಂಗೊಂದು 4 kg ಕೊಡ್ತೀನಿ ಅಂತ. ಅದನ್ನು ಪೂರ್ತಿಯಾಗಿ ಗುಬ್ಬಿಗಳಿಗೆ ಹಾಕ್ತಾ ಇದ್ವಿ. ಆಮೇಲೆ ಅದ್ರ ಜೊತೆಗೆ ನಾವು ನವಣೆ ಕೊರಲೇನು ನಮ್ಮ ಮನೆಯವರು ಸಾಣಿಸಿ ಕೊನೆಗೆ ಉಳಿದಿರುತ್ತಲ್ಲ ಜಳ್ಳು, ಅದನ್ನಿಟ್ಟರು. ಆ ಗುಬ್ಬಿ ಮೊದಲು ಖಾಲಿ ಮಾಡಿದ್ದು, ಅಳಿಲು ಮತ್ತು ಗುಬ್ಬಿಗಳು ಖಾಲಿ ಮಾಡಿದ್ದು ನವಣೆ ಮತ್ತು ಇದನ್ನು ಇನ್ನೊಂದು ಬಟ್ಲಾಗಿಟ್ಟಿದ್ರಲ್ಲ ಅದನ್ನು. ಅಕ್ಕಿ ಆಮೇಲೆ ಖಾಲಿ ಮಾಡಿದ್ದು. ಮತ್ತು ನಾವು ಅವು ದಡ್ಡ. ಗುಬ್ಬಿಗಳಿಗೆ ಗೊತ್ತಾಗತ್ತೆ, ನಮಗೆ ಗೊತ್ತಾಗಿಲ್ಲ. ಮತ್ತು ಎಲ್ಲಿಗೆ ಹೋದ್ವಿ ನಾವೆಲ್ಲ? ಇನ್ನೊಂದು, ನಾವು ಬೆಂಗಳೂರಿಗೆ ಮಗಳು ಅಲ್ಲೇ ಓದ್ತಾ ಇದ್ಲು. ಅಕ್ಕಿ ಖಾಲಿಯಾಗ್ಬಿಟ್ಟಿತ್ತು. 2 ಒಂದೇ ಸರಿ ತರ್ತೀವಿ ನಾವು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಿರಿಧಾನ್ಯನ ತರ್ತೀವಿ. ಈ ಬುಲೆಟ್ ರೈಸ್ ಅಂತ ತರ್ತೀವಿ. ಈ ಕಡಲೆಬಾಳಿಂದ ಈಗ ಎಲ್ಲರೂ ಮಾಡ್ತಾ ಇದಾರೆ ಅನ್ಸುತ್ತೆ. 1/4 ಎಕರೆ ತನಿಗೋಸ್ಕರ, ಉಳಿದದ್ದೆಲ್ಲ ಔಷಧಿ ಹಾಕಿದ್ದು ಮಾರಕ್ಕೋಸ್ಕರ. ಕಡಲೆಬಾಳು ಇದೆ, ಹಳೆ ಕಡಲೆಬಾಳಿಂದಲೇ ಈಗ ನಾವು ಅಕ್ಕಿ ಅವ್ರು ಕ್ಲೀನಾಗಿ ಅವರು 1/4 ಎಕರೆ ಅವ್ರು ಬೆಳೆಸ್ಕೊಂತಾರೆ. ಅದನ್ನು ನಾನು ಅವತ್ತು ಇದು ಮಾಡಿದೆ. ಆವತ್ತು ಬೈಕಿಂದ ಬಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಬೆಳಗ್ಗೆ 6:30-7 ಗಂಟೆಗೆ ಭಾನುವಾರ ತಂದುಬಿಟ್ರು. ಇದನ್ನು ಇವನು ತಂದ. ಬೀಗ ಹಾಕೋದು ಅಲ್ಲಿಡ ಇತ್ಲಾಗೆ, ಆಮೇಲೆ ಬಂದು ನೋಡ್ಕೊಂತೆ ಅಂತೇಳಿ ಬೀಗ ಹಾಕಿ ಹೋದ್ವಿ. ರಾತ್ರಿ 10:30-11 ಗಂಟೆಗೆ ವಾಪಸ್ ಬಂದ್ವಿ. ಅಲ್ಲಿ ನೋಡಿದಾಗ ಬುಲೆಟ್ ರೈಸ್ ಇತ್ತು. ಬುಲೆಟ್ ಅಲ್ವಾ ಅದು ಉಪಯೋಗಿಸೋದು, ರೈಸ್. ಆಮೇಲೆ ನವಣೆನೂ ಅಲ್ಲೇ ಬಿಟ್ಟೋಗಿದ್ವಿ ಕೆಳಗೆ ನೆಲದ ಮೇಲೆ. ಬರೋ ಅಷ್ಟೊತ್ತಿಗೆ ಇರುವೆ ಯಾವುದು ಕತ್ತಿರ್ಬೇಕು. ಆ ನವಣೆ ಪ್ಯಾಕೆಟ್ಗಳು, ಅವು ಊದ್ಲು 6 ಪ್ಯಾಕೆಟ್ಗಳು 2 kg ಜಾಸ್ತಿ ತಂದರೆ ಉಳ್ಕಾಕವೆ ಅಂತೇಳಿ ಅಷ್ಟೇ ತರೋದು ನಾವು. ಅವು ಕತ್ತಿದ್ದಾವೆ, ಇದು ಕತ್ತಿಲ್ಲ. ಮತ್ತೆ ಯಾವನು ದೊಡ್ಡನು? ಆ ಇರುಗಳು ದೊಡ್ಡವು, ನಾವು ದೊಡ್ಡವರು. ಎಷ್ಟು ನೋಡ್ರಿ ಗಂಟೆ ಬಾರಿಸ್ತಾನೆ. 4 ವರ್ಷ ಇಂಚೆ ಓಪನ್ ಮಾಡಿದ್ದು ಗಣೇಶನ ದೇವಸ್ಥಾನ. ಮತ್ತೆ ಯಾರು ದೊಡ್ಡರೀಗ? ಅದಕ್ಕೋಸ್ಕರ ದಯವಿಟ್ಟು
ಸಿರಿಧಾನ್ಯವನ್ನ ಬಳಸಿ, ನಾನು ಕಡಲೆಬಾಳರಿಗೆ ಸಿರಿಧಾನ್ಯ ಬೆಳೆಸಿ ಅಂತ ಹೇಳೋಕ್ಕಾಗಲ್ಲ, ಬಳಸಿ ಅಂತ ನಾನು ಹೇಳ್ಬೋದು. ಬಳಸಿದ್ರೆ ನಮ್ಮ ರೈತರು ಆ ಕಡೆ ಆಲೂರರ ಉದ್ಧಾರ ಆಗ್ತಾರೆ ಅಂತ. ಆಲೂರಲ್ಲಿ ಹಿಂಗಾರಿನಾಗೆ ಹಾಕ್ತಾರೆ, ಮತ್ತು ಈ ಹಿಂಗಾರಿಂದ ಇದ್ರಲ್ಲಿ ಹಾಕ್ತಾರೆ. ಅದಕ್ಕೆ ಕೆಲವೊಂದು ಏನು ಬರ್ಕೊಂಬಂದಿದ್ದೀನಿ ಅಂದರೆ ಇದರಲ್ಲಿ ಎಲ್ಲ ಅಡಗಿದೆ, ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಇನ್ನೊಂದು ಸರಿ ಹೇಳ್ತೀನಿ. ನವಣೆ, ಹಾರಕ, ಊದಲು, ಕೊರಲೆ, ಬರಗು, ಸಾಮೆ ಇವು ಸಿರಿಧಾನ್ಯಗಳು. ಮತ್ತು ಈ ರಾಗಿ, ಸಜ್ಜೆ, ಜೋಳ ಅಲ್ಲ. ಸಿರಿಧಾನ್ಯ ತಿನ್ನಿರಿ, ಆರೋಗ್ಯ ವೃದ್ಧಿಸಿ. ನವಣೆ ತಿಂದವರು ಆರೋಗ್ಯವಂತರಾಗುವರು. ಊದಲು ತಿಂದವರು ಊದುವರು ಉತ್ಸಾಹದ ಕಹಳೆ. ಅಂದರೆ ದಮ್ ರೋಗಿ ಬರಲ್ಲ ಅಂತ. ಕೊರಲೆ ತಿಂದವರು ಹಕ್ಕಿಯಂತೆ ಹಾರಾಡುವರು. ಸಾಮೆ ತಿಂದವರು ಆಮೆಯಂತೆ ದೀರ್ಘಾಯುಷಿಗಳಾಗುವರು. ಹಾರಕ ತಿಂದವರು ಮಾರಕ ರೋಗಗಳಿಂದ ಮುಕ್ತರಾಗುವರು. ಬರಗು ತಿಂದವರು ಬೆಳಗುವರು ದೇಹಕಾಂತಿಯಿಂದ. ಇನ್ನು ಈ ಜೋಳ ಅಂತ ಭಾಳ ಇದು ಮಾಡ್ತಿದ್ರಲ್ಲ, ಇದು ನಿಮಗೆ ಗೊತ್ತಿರುತ್ತೆ. ಅಕ್ಕಿ ತಿಂದವ ಹಕ್ಕಿ, ಜೋಳ ತಿಂದವ ತೋಳ. ಬೇಕು ಅಂದರೆ ಒಳ್ಳೆ ನಿದ್ದೆ, ನುಂಗ್ಬೇಕಣ್ಣ ರಾಗಿ ಮುದ್ದೆ. ಸಜ್ಜೆ ತಿಂದವರು ಸಲಾಕೆಯಂತೆ ಅಷ್ಟು ಗಟ್ಟಿ ಇರ್ತಾರೆ ಅಂತ. ಹಂಗಾರೆ ಅಕ್ಕಿ ಎಲ್ಲ ಗೊತ್ತು, ಮಾರ್ರಿ ಚೆನ್ನಾಗಿ. ಆದರೆ ತಿನ್ನೋದು ಮಾತ್ರ ಈಗ ನಾನು ಮಾಡ್ತಾ ಇದ್ದೀನಲ್ಲ ಹಂಗೆ ಮಾಡಲೇಬೇಕು ನೀವು. ಯಾಕಂತ ಹೇಳಿದರೆ ಸಿರಿಧಾನ್ಯ ತಿನ್ನಿರಿ ಅಂತೇಳಿ ಒಂದೇ ಸರಿ ರಾತ್ರಿ ಆಗೋದಿಲ್ಲ. ಅದನ್ನು ತಿಂದರೆ ಒಂದು ವಾರ ನೀವು ಬಿಡ್ಕೊಂಡು ಹೋಗ್ಬೇಕು. ಆದ್ರಿಂದ ಅದನ್ನ ಹೆಚ್ಚು ಕಡಲೆಬೇಳವ್ರು ಮಾತ್ರ ತಿನ್ನಬಹುದು. ಹೆಂಗ್ ಮತ್ತೆ ಇಲ್ಲಿ ಎಲ್ಲರ ಹತ್ರ ಹೈನುಗಾರಿಕೆ ಇದೆ, ಬೇರೆಯವ್ರ ಹತ್ರ ಇಲ್ಲ, ಹಸಗಳಿಲ್ಲ. ಹೈನುಗಾರಿಕೆ ಇದೆ ಇಲ್ಲಿ, ಜೊತೆ ಮಿಕ್ಸ್ ಮಾಡ್ಕೊಂತ ಹೊಡ್ತಾ ಬರೆಸ್ತಾರೆ. ಮಧ್ಯಾಹ್ನ ಸಾಯಂಕಾಲ ಬಡ್ತಾ ಬಾರಿಸ್ಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ಜಿಡ್ಡಿನ ಪದಾರ್ಥ ಇದೆ, ನಮಗೆ ಹೀಟನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ನೀವು ಉಪಯೋಗಿಸ್ಬೋದು. ನಿಮ್ಮ ಅದೃಷ್ಟ ಇದು. ಕಡಲೆಬಾಳು ಈ ಕಡೆ ನೀರಾವರಿ ಕಡೆಯವರು ಮಾತ್ರ ನೀವು ಉಪಯೋಗಿಸ್ಬೋದು ಜಾಸ್ತಿ. ಆಮೇಲೆ ಹೈನುಗಾರಿಕೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಯಾವ್ದು ಹೊಂದುತ್ತೆ, ಸಿರಿಧಾನ್ಯ ಹೊಂದುತ್ತೆ. ಎಷ್ಟು ಅದೃಷ್ಟ ನೋಡಿ. ನಾನು ಬೇರೆ ಕಡೆ ತಿನ್ಬೇಡಿ, ನಿಧಾನ ತಿನ್ನಿರಿ ಅಂತ ಹೇಳ್ತಾ ಇರ್ತೀನಿ. ಬಟ್ ಇಲ್ಲಿ ಹಂಗಿಲ್ಲ. ಸೊ ಇದನ್ನು ಈಗ ನಮ್ಮ ಕಸಿನ್ ನ್ಯೂಯಾರ್ಕಲ್ಲಿದ್ದಾರೆ, ನ್ಯೂ ಜೆರ್ಸಿಲಿ, ದೊಡ್ಡಮ್ಮನ ಮಗ. ನಾನು 17ರಲ್ಲಿ ನಾನೆಲ್ಲ ಹಿಂಗೆ ಮಾಡ್ತಾ ಇದ್ದೀನಿ, ಈ ಥರ ಜನಗಳಿಗೆ ಈ ಥರ ಹೇಳ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ ರೈತರಿಂದ. ಅವರಿಂದ ಮಾರಿದ್ದನ್ನು ನಮ್ಮ ಮನೆ ಹತ್ರ ಇಡಿಸಿದ್ದೀನಿ ಒಂದು ಮಾರ್ಟಲ್ಲಿ, ಹಂಗೆಲ್ಲ ಹೇಳ್ತಾ ಇದ್ದೆ. ಅವ್ನು ತಿರುಗಿಸಿ ಏನೇನು ಉತ್ತರ ಕೊಡಲಿಲ್ಲ. ವಾಪಸ್ಸು ದೋಸೆ ಇಡ್ಲಿ ಮಾಡಿ ಹಾಕ್ದ ವಾಪಸ್ಸು. ತಮ್ಮ ನೀನು ಯಾವ ಕಾಲದಾಗದೀಯ, ನಾವೆಲ್ಲ ಅಲ್ಲೇ ತಿನ್ನಕ್ಕಿಡದಲ್ಲೇ ಎಷ್ಟು ವರ್ಷ ಆಯ್ತು ಅಂತ. ನಾನು ಈಗ ಇಲ್ಲಿ ಬೆಳೆದ್ರಿ ಬಾರಿಸ್ರಿ ಅಂತ. ಹಾಗಾಗಿ ಸಿರಿಧಾನ್ಯಗಳನ್ನು ಪ್ರೊಡಕ್ಷನ್ ಮಾಡೋದು ಈಸಿ, ಅದಕ್ಕೆ ಖರ್ಚು ವೆಚ್ಚಗಳು ಕಡಿಮೆ. ಮುಂಗಾರಿನ ಬೆಳೆ ತಂದ್ಕೊಂಡು ಖಾಲಿ ಹೊಲದಲ್ಲಿ ಬಾಡ ಅಲ್ಲೆಲ್ಲ ಈಗ ಇಲ್ಲಿ ಬೆಳೆಸಿದ್ದಿಲ್ಲ. ನಾನು ಮಾಯಕೊಂಡದಲ್ಲಿದ್ದಾಗ ಕಾಲುವೆ ನೀರು ಬಂದಿದ್ದಿಲ್ಲ. 2018ರಾಗೇನೋ ಮಳೆ ಕಡಿಮೆಯಾಗಿ ಡ್ಯಾಮ್ನ ನೀರು ಕಡಿಮೆ ಆಗಿದ್ವು. ಅವ್ರು ರಾಗಿ ಹಾಕ್ತಾಯಿದ್ರು. ರಾಗಿ ಬದಲು ಗದ್ದೆಗೆಲ್ಲ ಈ ಸಿರಿಧಾನ್ಯ ಬಿಚ್ಚಿಬಿಟ್ಟಿದ್ದೆ. ಒಳ್ಳೆ ರೊಕ್ಕ ಆಯ್ತು. ಯಾಕಂದರೆ ಸಾಂಬಾರು ಪದಾರ್ಥಗಳಿಗೆ ಉಪಯೋಗಿಸ್ತಾರೆ, ಸಾಂಬಾರು ಪದಾರ್ಥ. ಮತ್ತು ಇದು ಯಾಕೆ ಜಾಸ್ತಿ ರೇಟ್ ಅಂತ ಹೇಳಿದರೆ ಸದೇ ಜಾಸ್ತಿ ಇರ್ತದೆ. 100 kg ನಾವೇನಾದರೂ ನವಣೆ ಹಾಕಿದರೆ ಬರೋದು ನಮಗೆ ಸಿಗೋದು 40 kg ಮಾತ್ರ, 40ರಿಂದ 50 kg, ಅರ್ಧ. ಕೊರಲೆ ಊದಲು ಬರೀ 30ರಿಂದ 25%ಇಂದ 30% ಸಿಗುತ್ತೆ. ಅದಕ್ಕೆ ರೇಟ್ ಜಾಸ್ತಿ. ಈಗೆಲ್ಲ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಮೇಳ ಆಗುತ್ತೆ, ಅಂದರೆ ಸಾವಯವದ್ದು. ಈ ಥರ ಸಿರಿಧಾನ್ಯಗಳನ್ನು ತಿನ್ನಿ ಅಂತ. ಈಗ ಎಲ್ಲರಿಗೂ ಮೊಣಕಾಲು ನೋವು ಗೊತ್ತಾ? ಮೊಣಕಾಲು ನೋವು. ಈಗ ಮೊದಲೆಲ್ಲ ಹೇಳ್ತಾ ಇದ್ವಿ, ನಾವು ಸಣ್ಣ ಹುಡುಗರಿದ್ದಾಗ ಇದು ಸಮಾರಾಧನೆ ಪತ್ರ ಕೊಡಕ್ಕೆ ಬರೋರು, ಬೈಕ್ ಒಳಗೆ ಕೊಟ್ಟು ಹೋಗೋರು. ಆವಾಗ ನಮ್ದು ಏನಂದರೆ ಮ್ಯಾಥ್ಸ್ ನೋಡೋದು, ಮ್ಯಾಥ್ಸ್ ಹೆಂಗೆ ಅಂತ ನಮ್ಮ ಅಪ್ಪ ಹೇಳ್ಕೊಡೋದು. ಅದ್ರಾಗ ಇದನ್ನು ಕಳಿ, ಇದ್ರಾಗ ಅದನ್ನು ಕಳಿ, ಹುಟ್ಟಿದ ಊರದ್ದು ಇದೆಷ್ಟು ಬರುತ್ತೆ, ಅದೆಷ್ಟು ಬರುತ್ತೆ. ಇಂಗ್ಲೀಷ್ ಕಲಿಬೇಕಾ ಲಾರಿ ಬಸ್ಸು, ಅವನ್ನ ಕನ್ನಡ ಕಲಿಬೇಕಾ ಲಾರಿ ಬಸ್ ರಿಪಬ್ಲಿಕ್ ಮೃತ್ಯುಂಜಯ, ಈ ಥರ ಕಲಿತಾ ಇದ್ವಿ ನಾವು ಒತ್ತಕ್ಷರ. ಹಂಗೆ ನಮ್ಮ ತಂದೆ ಹೇಳ್ಕೊಡೋರು ಸಮಾರಾಧನೆ ಪತ್ರ, ಇಷ್ಟಕ್ಕೆ ಇಷ್ಟ ಆದರೆ ಅವ್ರು ಎಷ್ಟು ಕಾಲ ಬದುಕಿದ್ರು, ಅವಾಗಿನಿಂದ ಕ್ಯಾಲ್ಕುಲೇಷನ್ ಆಗ್ತಿದ್ವಿ ಸಮಾರಾಧನೆ ಪತ್ರಗಳು ಕೊಟ್ಟಾಗ. ಈಗೆಲ್ಲ ಸಮಾರಾಧನೆ ಪತ್ರ ವಾಟ್ಸಪ್ಪಲ್ಲಿ ಬರುತ್ತೆ. RIP ಆತ್ಮಕ್ಕೆ ಶಾಂತಿ ಕೋರು.
ಈಗೆಲ್ಲ ವಿಜಯ ಕರ್ನಾಟಕ ಬಂದ್ಬಿಡುತ್ತೆ. ಎಲ್ಲಿ ಬೆಳ್ತಿರ ಬೆಳಗ್ಗೆನೆ ಕೊಟ್ಬಿಡ್ತಾರೆ ಒಬ್ಬರು, ಅಳೋದು ಕಡಿಮೆನೆ. ಅವಾಗ ಮೈನಸ್ ಮಾಡಿ ಹೇಳ್ತಿದ್ದಾಗ ಎಲ್ಲರೂ ಕೂಡ, ನಾನು ಎಷ್ಟು ವರ್ಷ 78 95 96ಗೆ ಎಷ್ಟಿತ್ತು ಸಮರಾಜ್ಞೆ ಪತ್ರಗಳು ಹೋದಾಗ 80 ಮೇಲೆ ಇರೋವು ಸತ್ರವು ಎಲ್ಲರನ್ನು ಕ್ಯಾಲ್ಕುಲೇಟ್ ಮಾಡಿದರೆ 80 ವರ್ಷ ಬದುಕರು. ಈಗ ನೀವು ಪೇಪರ್ನಾಗ ಹಾಕ್ತಾರಲ್ಲ ನೋಡಿರ್ಬೇಕಾರೆ 62 ಮ್ಯಾಕ್ಸಿಮಮ್ ಅಂದರೆ 72. ಬದುಕಿನಲ್ಲ 72 ತನಕ ಬದುಕಿನ ನಾವು. ಈಗ ಅದೇ ಹೆಚ್ಚು ನೋಡಿರ್ಬೇಕಾರೆ ನೀವು ಮೈನಸ್ ಮಾಡಿ ಹುಡ್ದಾಗಳಿಂದ ಕಳೆದಂಗೆ. ಇದು ವಿಪರ್ಯಾಸ. ಈಗ ನಾನಾದರೂ ಅಷ್ಟೇ ತಿರ್ಗಾ ಬರ್ಗ ಭಾಷಣ ಮಾಡಲ್ಲ, ಏನು ಹೇಳ್ತಾನೆ ಅದನ್ನೇ. ಈಗ ನೋಡಿ ಮಧ್ಯಾಹ್ನ ಊದ್ಲು ಮೊಸರನ್ನ ಹೀಟ್ ಜಾಸ್ತಿ ಐತಿ ತಿಂದು ಬಂದೀನಿ. ಹಿಂಗೆ ನಾನು ವೆಯ್ಟನ್ನು ಕೂಡ ಅಷ್ಟೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಹೈಟ್ ಅಂತೂ ಆಗಲ್ಲ, ವೆಯ್ಟ್ ಅಷ್ಟೇ, ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಂದ ನೀವು ಒಂದು ಊಟನ ನೀವು ಸಿರಿಧಾನ್ಯದನ್ನು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದು ಊದ್ಲು ಮೊಸರನ್ನ ಮಾಡ್ಬೋದು, ನವಣೆ ಮತ್ತು ಇದರಿಂದ ಉಪ್ಪಿಟ್ಟು ಮಾಡ್ಬೋದು, ಅನ್ನ ಮಾಡ್ಬೋದು. ಆದರೆ ಬೇಗ ಊಟ ಮಾಡಬೇಕು. ಇನ್ನು ಬಿಸಿಬೇಳೆ ಬಾತು ಯಾವಾಗಾದರೂ ಮಾಡಬಹುದು. ಇನ್ನು ಇಡ್ಲಿಗೆ 40% ಹಾಕ್ಬೋದು. ಇನ್ನು ಜೋಳಕ್ಕೆ ಹೆಣ್ಮಕ್ಳು ಹೋದಾಗ ಇದರಲ್ಲಿ ಏನು ಯಾಕೆ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ, ಬಿಸ್ಕೆಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದರಲ್ಲಿ ಜಿಲಾಟಿನ್ ಅಂತ ಅಂದರೆ ಅಂಟದು ಕಡಿಮೆ. ಮೈದಾ ಹಿಟ್ಟು ನೋಡ್ರಿ ಎಂತ ಚೆನ್ನಾಗಿ ಅಂಟಾಕತ್ತೆ, ಇದ್ರಾಗೆ ಜಿಲಾಟಿನ್ ಅಂತ ಅಂಶ ಇರಲ್ಲ. ಆದ್ರಿಂದಲೇ ನಮ್ಮ ದೇಹ ಚೆನ್ನಾಗಿರೋದು. ಫೈಬರ್ ಕಂಟೆಂಟು ಅತಿ ಹೆಚ್ಚಿರುತ್ತೆ ಎಲ್ಲದಕ್ಕಿಂತನೂ. ಫೈಬರ್ ಕಂಟೆಂಟ್ ಅಂತ ಹೇಳಿದ್ರೆ ಈಗ ಹೆಂಗೆ ಹೇಳೋದು, ಓಪನ್ ಆಗಿ ಹೇಳೇ ಬಿಡ್ತೀನಿ. ಫೈಬರ್ ಕಂಟೆಂಟ್ ಹೆಚ್ಚಿ ಯಾರು ಚೆನ್ನಾಗಿ ಇರ್ತಾರೆ 3-4 ಸರಿ ಹೋಗ್ತಾರೋ ಅವನದು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರಿಗೆ ಹೋಗ್ಬೇಕು ಅಂತ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಕ್ಕರೆ ಪ್ರಮಾಣನ ಕೊಡುತ್ತೆ. ಇಮ್ಮಿಡಿಯೇಟಾಗಿ ಅಕ್ಕಿ ತಿಂದ ತಕ್ಷಣ ಕೊಡೋವಷ್ಟು ಕೊಡೋದಿಲ್ಲ. ಈಗ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಇನ್ನು ಒಂದು ವಿಚಾರ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಿರಿಧಾನ್ಯದಿಂದ ಸುಮಾರು 2017 ಮಿಕ್ಸ್ ಮಾಡಿ ತಿಂತಾರೆ. ಮಿಕ್ಸ್ ಮಾಡಿ ತಿನ್ನಿರಿ, ಏನಾದರೂ ತಿನ್ನಿರಿ ಒಟ್ಟು. ಈಗ ಆಮೇಲೆ ಜೋಳದ್ದು ಹೇಳಿದೆ, ಹಿಟ್ಟು ಹಾಕ್ಸ್ಕೊಂಬರ್ಬೇಕಾದ್ರೆ ಅದೇ ಜಿಲಾಟಿನ್ ಅಂತ ಅರ್ಧಕ್ಕೆ ಬಿಟ್ಟೆ. ನೀವು ಜೋಳ ಹಸ್ಕ ಪಿಸ್ಕ ಆಗ್ತವೆ ರೊಟ್ಟಿ, ಇದನ್ನ ಹಾಕಿದ್ರೆ ಇನ್ನೂ ಹಸ್ಕ ಪಿಸ್ಕ ಆಗ್ಬಿಡ್ತವೆ. ಅದಕ್ಕೆ ನೀವು ಪೂರ್ಣ ಪ್ರಮಾಣದಲ್ಲಿ ಜೋಳ ಹಿಟ್ಟಿಗೆ ಹಾಕಬಾರ್ದು. ಎಷ್ಟು % ಹಾಕಬೇಕು? ಒಂದು 30% ಆದರೆ ರೊಟ್ಟಿ ಉದ್ದಿದ್ರೆ ಅದು ಮುರ್ಕಣಲ್ಲ, ಕ್ಲೀನಾಗೇ ಬರ್ತವೆ. ಹಂಚಿನ ಮೇಲೆ ಈಸಿಯಾಗಿ ಹಾಕ್ಬೋದು. 30%ಗಿಂತ ಹೆಚ್ಚಾಗಿ ನಾವು ಸಿರಿಧಾನ್ಯನ ಜೋಳ ಜೊತೆ ಮಿಕ್ಸ್ ಮಾಡಿದರೆ ಬರಲ್ಲ. ಹಂಗೆ ಅದಕ್ಕೆ ಬಿಸ್ಕೆಟ್ಗಳು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಂಟಿರಲ್ಲ. ಅದಕ್ಕೆ ಬಿಸ್ಕೆಟು ಕಷ್ಟ ಇದರಲ್ಲಿ ಮಾಡೋದು. ರಾಗಿ ಬಿಸ್ಕೆಟ್ ಮಾಡ್ತಾರೆ, ಇಲ್ಲಾಂದರೆ ಮೈದಾ ಹಿಟ್ಟು ಹಾಕ್ತಾರೆ. ನಿಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಇವತ್ತು ಪ್ರಭಾಕರ್ ಅಂತ ನಮ್ಮ ಕೃಷಿ ಇಲಾಖೆಯ ಹತ್ರ ಇದ್ದಾರೆ. ಅವರು ಬೇರೆ ದೇಶಕ್ಕೆ, ಹೊರದೇಶಕ್ಕೆ ರಫ್ತು ಮಾಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾ ಇದು ಸಣ್ಣದೈತೆ, ಸಾಮಿಲ್ ಅವೆಲ್ಲ ಇದಾವೆ. ಪ್ರಭಾಕರ್ ಅಂತ ಬೇರೆ ದೇಶಕ್ಕೆ ರಫ್ತು ಮಾಡ್ತಾರೆ. ಮಹಾರಾಷ್ಟ್ರ ಮತ್ತು ಯುರೋಪಿಯನ್ ಕಂಟ್ರಿಗೆ ರಫ್ತನ್ನು ಮಾಡ್ತಾರೆ. ಬಿತ್ತನೆ ಇದು ಸಿರಿಧಾನ್ಯನ ನಮ್ಮವ್ರು ಮಾತ್ರ ತಿನ್ನಲ್ಲ. ಈಗ ಅದೇ ನಮ್ಮ ರಂಗಪ್ಪ ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ಈಗೆಲ್ಲ ಅಡಿಕೆ ಹಾಕ್ತಾ ಇದ್ದಾರೆ, ಇನ್ನು ಮುಂದೆ ಎಲ್ಲ ತೆಂಗಿನ ತೋಟ ಮಾಡಬೇಕಾಗುತ್ತೆ. ಈ ಸಿರಿಧಾನ್ಯದ ಬಿಟ್ಟು ಹೇಳಬೇಕು ಅಂದರೆ, ಈಗ ಯುವ ಜನರಿದ್ದಾರೆ, ನಾನು ಕೂಡ ಅದನ್ನು ನೋಡ್ತಾ ಇದ್ದೀನಿ, ಇನ್ನೂ ಇಳಿದಿಲ್ಲ. ತೆಂಗಿನ ತೋಟ ಇವಾಗ ಮಾಡ್ತಾ ಇದ್ದಾರೆ, 3 ವರ್ಷಕ್ಕೆ ಬರುತ್ತೆ. ನೀರ ಇಳಿಸ್ತಾರೆ ಅದರಲ್ಲಿ. ಇಲ್ಲಿದ್ದಾರೆ 30 ಎಕರೆ ಮಾಡಿದ್ದಾರೆ ಹರಪನಹಳ್ಳಿಲಿ. ನೀರ ಎಂಡ ಅಂತ ತಿಳ್ಕೊಬಾರ್ದು. ನೀರ ಎಂಡ ಆಗೋದು ಯಾವಾಗ ಅಂದರೆ, ಅದನ್ನು ಹೊರಗಡೆ ಇಟ್ಟಾಗ ಹುಳಿ ಆಗುತ್ತೆ. ಅದಕ್ಕೆ ಈಸ್ಟ್ ಸೇರಿದಾಗ ಮಾತ್ರ ನೀರ ಅಲ್ಲ ಹೆಂಡ. ಇನ್ನು ಉಳಿದಂತೆ ಅದು ಉತ್ಕೃಷ್ಟವಾದ ಬರುತ್ತೆ. ಎಲ್ಲಿಂದ ಬರುತ್ತೆ? ತೆಂಗಿನ ಮರ ಬೆಳೆಯೋದ್ರಿಂದ ಬರುತ್ತೆ. 200 ml-ಗೆ 50 ರೂಪಾಯಿ ಕೊಡ್ತಾಯಿದ್ದೀನಿ ನಾನು. 200 ml-ಗೆ ಬಾಟ್ಲಿಗೆ 50 ರೂಪಾಯಿ. ಹೆಣ್ಮಕ್ಳಿಗೆ ಅತಿ ಉತ್ಕೃಷ್ಟ. ಮೊನ್ನೆ ಕರೋನಾ ಬಂದಾಗ ಸ್ವಲ್ಪ ಜಾಯಿಂಟ್, ಈ ಚಿಕನ್ ಗುನ್ಯ ಅಂದಂಗೆ ಜಾಸ್ತಿ ಇದು ಬರೋದು.
ಯಾರೋ ಹೇಳಿದ್ರು ನನಗೆ, ಮೊಳಕಾಲ್ಮೂರಿಂದ ಬಿ ಜಿ ರುದ್ರಪ್ಪ ಅವರ ತೋಟದಿಂದ ನಾವು ಶ್ರೀಕೃಷ್ಣ ಇಲ್ಲೇ ಮೊಳಕಾಲ್ಮೂರು ಮೇಲೆ ಇಲ್ಲೇ ಬರುತ್ತಲ್ಲ ಕೃಷ್ಣ ಮೋಟಾರ್ಸ್, ಅದರಿಂದ ಬರುತ್ತೆ 25-30 ತಂದ ತಕ್ಷಣವೇ ಅವರು ಇದರಲ್ಲಿ ಇಟ್ಟಿರ್ತಾರೆ, ಚೀಲದಾಗೆ ಮಂಜಿಗಡ್ಡೆ ಹಾಕಿ ಕಳಿಸಿರ್ತಾರೆ. ನಾವು ಇಮಿಡಿಯೇಟಾಗಿ ತಗೊಂಡೋಗಿ ಮೇಲೆ ಡೀಪ್ ಫ್ರೀಜರ್ ಇರುತ್ತಲ್ಲ, ಮೇಲಿನ ಫ್ರೀಜರಲ್ಲಿ ಇಡಬೇಕು, ಕೊಲ್ಲಬೇಕದು, ಮತ್ತು ಕೆಳಗಿಟ್ಟರೆ ಉಳಿಯಾಕತ್ತೆ. ಅದರೊಳಗೆ ಇಟ್ಟಿರ್ತಾರೆ. ಬೆಳಗ್ಗೆ ಎದ್ದಾಗ ಕೆಳಗಿಟ್ಟು ಸ್ವಲ್ಪ ಹೊತ್ತಾದರೆ ನೀರಾಗುತ್ತೆ, ಅದನ್ನು ಕುಡಿಬೇಕು. 200 ml ನೀರ 5 ಎಳನೀರಿಗೆ ಸಮ. ಲೇಡೀಸಿಗೆ ನಮ್ಮ ಮನೆಯವ್ರ ಮೇಲೆ ನೋಡಿದ್ವಿ ನಾವು, ಸುಮ್ಮನೆ ಅವ್ರು ಇವತ್ತಿಗೂ ತರಿಸ್ತಾರೆ. ಅವೆಲ್ಲ ಜಾಯಿಂಟ್ ಪೈನು ಅವೆಲ್ಲ ಒಳ್ಳೆ ಚೆನ್ನಾಗೆ, ಫರ್ಟಿಲಿಟಿ ಏನು 30 ವರ್ಷ ಆದಮೇಲೆ ಮಕ್ಕಳಾಗಲ್ಲ ಅಂತಾರಲ್ಲ, ಅದು ಕೂಡ ಇದೆ. ಬಟ್ ಶುಗರ್ ಇದ್ದವರು ಯೂಸ್ ಮಾಡಬಾರ್ದು. ನಾವು ಶುಗರ್ ಇದ್ದವರು ಯೂಸ್ ಮಾಡಬಾರ್ದು ಅಂತ ಅದ್ರಲ್ಲಿ ಇತ್ತು, ಅವ್ರದ್ದು ಮಾಡ್ಬೋದು ಅಂತ ನಾವು ನೋಡಿದ್ವಿ. ಅವ್ರ ಶುಗರ್ ಜಾಸ್ತಿ ಆಯ್ತು, ಹೆಣ್ಮಗಳದು ಒಬ್ಬ ಡೀಲರ್ ಉಪಯೋಗಿಸಿದ್ರು, ಅದು ಜಾಸ್ತಿ ಆಯ್ತು. ಆಮೇಲೆ ಅದರಿಂದ ಇವಾಗ ಸಕ್ಕರೆನ ಉತ್ಪಾದನೆ ಮಾಡ್ತಾರೆ. ಎಲ್ಲಿ? ಇಲ್ಲೇ ಐತೆ ಹರಿಹರದ ಹತ್ರ, ಎಲ್ಲಿ ಅಲ್ಲ, ಪ್ರಕಾಶ್ ಮೋಟರ್ ಓನರ್ಸ್, ರೈತರ ಮನೆ ಆ ಕಡೆ DCM ಟೌನಲ್ಲಿ ಇದೆಯಲ್ಲ, ಅವರು ಮಾಡ್ತಾ ಇರೋದು. ಸುಕ್ರೋಸ್ ಅಂತಾರೆ ಅದಕ್ಕೆ. ಅದನ್ನು ನಾವು ಶುಗರ್ ಅನ್ನಲ್ಲ, ನಾವು ಸುಕ್ರೋಸು ಈಸಿಯಾಗಿ ಬಾಡಿ ಸೇರ್ಕೊಳ್ಳುತ್ತೆ. 800 ರೂಪಾಯಿ kg. ಅವರು ಇಲ್ಲಿ ಎಲ್ಲರೂ ಸಪ್ಲೈ ಮಾಡ್ತಾ ಇದ್ದಾರೆ ನೀರ, ಮತ್ತು ಎಲ್ಲ ಶಾಪ್ಗೆ ಇನ್ನೂ ಸಾಕಷ್ಟು ಹೇಳ್ಬೋದು. ಅದರಲ್ಲಿ ಈಗ ಅತಿ ಹೆಚ್ಚು ಮಾರುಕಟ್ಟೆ ಬರ್ತಾ ಇದೆ, ಬಟ್ ನಾವು ಕರ್ನಾಟಕದವರು ಉಪಯೋಗಿಸ್ತಾ ಇಲ್ಲ. ಅದೇ ಬಂದಿರೋದು ಪ್ರಾಬ್ಲಮ್ಮು. ಬೇರೆ ದೇಶದವರು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ನಾರ್ತ್ ಇಂಡಿಯಾದವರು ಮತ್ತು ಬಾಂಬೆ ಅವರು ಅತಿ ಹೆಚ್ಚು ಉಪಯೋಗಿಸ್ತಾ ಇರೋದು ಈಗ. ಅದರಲ್ಲಿ ಫೈಬರ್ಗೆ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ, ಹೊಟ್ಟೆ ಹಸುವಾಗಲ್ಲ. ಇಲ್ಲಿನ ಮಕ್ಕಳನ್ನು ಉದ್ದೇಶಿಸಿ ಏನು ಮಾತಾಡ್ತೀನಿ ಅಂತಂದರೆ, ಆ್ಯಕ್ಚುಲಾಗಿ ಒಂದೇ ಒಂದು, ಇನ್ನೊಂದು ಎಲ್ಲರೂ ಇದ್ದಾರೆ. ಬೇರೆ ದೇಶದಲ್ಲಿ ಟಿ ವಿನ ಅವರವರ ಬೆಡ್ರೂಮಲ್ಲಿ ಒಂದಿರುತ್ತೆ. ಅದನ್ನು ನಮ್ಮ ದೇಶದಲ್ಲಿ ಏನು ಮಾಡಿದ್ವಿ ನಾವು? ಹಾಲಿಗೆ ತಂದಿಟ್ಕೊಂಡಿದ್ದೀವಿ. ಹಾಲು ಅದಲ್ಲ, ಅದು ಹಾಲಿಗೆ ತಂದಿಟ್ಕೊಂಡಿದ್ವಿ. ಅಂದರೆ ಮನೆ ಇದು ಒಳಗೆ ಕುತ್ಕೊಂತೀವಲ್ಲ, ಊಟ ಮಾಡೋ ಹತ್ರ ತಂದಿಟ್ಕೊಂಡಿದ್ವಿ. ಅದೇ ಮೇಜರ್ ತಪ್ಪು ನಮ್ಮ, ಅಲ್ಲೇ ತಪ್ಪು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಂಥವುಗಳನ್ನು ನೀವು ಕಡಿಮೆ ಮಾಡಬೇಕು. ಟಿ ವಿ ಯಾವಾಗಲೂ ರೂಮ್ಗಳಿಗೂ. ನಮಸ್ತೆ. ಪ್ರೊಫೆಸರ್ ಆಗಿ ಅಲ್ಲ, ಕತೆ, ಕವನ, ವಾಗ್ಮಿ, ಉತ್ತಮ ವಾಗ್ಮಿ. ಅವ್ರಿಗೆ ಎಷ್ಟೋ ಸಲ ಕಾಲೇಜ್ಗಳು ಅವರು 3-4 ತಿಂಗಳು ಮುಂಚೆನೆ ಅವ್ರು ಕೂಡ ಆರ್ಡರ್ ತಗೊಂತದ. ಯಾಕಪ್ಪ ಅಂದ್ರೆ ಅವರ ಸಮಯಕ್ಕೆ ಸಿಗ್ಲಾರ್ದಂಗೆ ಇರ್ತಾರೆ ಅಂತೇಳಿ ಎಷ್ಟೋ ಪ್ರತಿ ಒಂದು ತಿಂಗಳಲ್ಲಿ ಸುಮಾರು 4-5 ಉಪನ್ಯಾಸವನ್ನು ಕೊಡ್ತಾ